ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಂಡಲ ರಥದ ಇದು 27ನೇ ದಿನ. ಬೆಂಗಳೂರಿನ ದೇವಸ್ಥಾನಗಳಲ್ಲಿ ನಮ್ಮ ಸಂಕಲ್ಪದ ಇದು 3ನೇ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿ ಇದೆ ಅಂದರೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ MS ಪಾಳ್ಯ ಸಿಂಗಾಪುರ್ ಲೇಔಟ್ ಅಲ್ಲಿ ಇದೆ. ಬನ್ನಿ ಒಳಗೆ ಹೋಗಿ ನೋಡೋಣ. ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ. ನಾವು 41 ದಿವಸ 41 ದೇವಸ್ಥಾನಗಳನ್ನು ಭೇಟಿ ಮಾಡುತ್ತಿದ್ದೇವೆ. ಸೊ ಈ ದೇವಸ್ಥಾನ ನಮ್ಮದು 3ನೇ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ವಾಮಿ. ಈ ದೇವಸ್ಥಾನ ಬಂದು ಓಪನ್ ಆಗಿರೋದು 2002ರಲ್ಲಿ ಓಪನ್ ಆಗಿರೋದು. 18 ಸ್ಟೆಪ್ ಇರೋದು ಬೆಂಗಳೂರಿನಲ್ಲಿ ಒಂದೇ ದೇವಸ್ಥಾನ. ಈ ದೇವಸ್ಥಾನ MS ಪಾಳ್ಯದಿಂದ ಒಂದು ಅರ್ಧ ಕಿಲೋಮೀಟ್ರು, ಸಿಂಗಾಪುರ ಲೇಔಟಿಂದ ಒಂದು ಅರ್ಧ ಕಿಲೋಮೀಟ್ರ್ ಸೆಂಟ್ರ್ನಲ್ಲಿ ಇದ್ವಿ ನಮ್ಮ ದೇವಸ್ಥಾನ. ಈ ದೇವಸ್ಥಾನ ನಮ್ಮ ದೇವರನ್ನೇ ಕುಂಡ್ರಿಸಿರೋದು ಶಿವಗಂಗೆ ಶಿವನಿದೆ ನೋಡಿ, ಅದರಿಂದ ಡೈರೆಕ್ಟ್ ಅಪ್ಪ ಮಗ ನೋಡೋ ಥರನೇ ಕೂತಿರೋದು. ಅದು ಈ ಬೆಂಗಳೂರಿನಲ್ಲಿ ಒಂದೇ ದೇವಸ್ಥಾನನೇ ಇರೋದು. ಈ ದೇವಸ್ಥಾನ ಬಂದ್ಬಿಟ್ಟು ಬೆಳಗ್ಗೆ 5 ಗಂಟೆಯಿಂದ 10:30 ತನಕ ಪೂಜೆ ಇರುತ್ತೆ. ಸಾಯಂಕಾಲ 5 ಗಂಟೆ 5:30ಯಿಂದ 8 ಗಂಟೆ ತನಕ ಪೂಜೆ ಮಾಡ್ತಾರೆ. 41 ದಿನ ಪ್ರತಿ ವರ್ಷ 41 ದಿನ ಅನ್ನದಾನ ಇರುತ್ತೆ. ದೇವಸ್ಥಾನದಲ್ಲಿ ಪ್ರತಿ ವರ್ಷ 41 ದಿನ ಅನ್ನದಾನ ಇರುತ್ತೆ. ಡಿವೋಟೀಸು 41 ದಿನನೂ ಇಲ್ಲಿ ದೇವರನ್ನೇ ಕೈ ಮುಗಿಸ್ಬಿಟ್ಟು ಇಲ್ಲಿ ಅಯ್ಯಪ್ಪ ಶಬರಿಮಲೆಗೆ ಹೋಗೋವಾಗ ಇಲ್ಲಿನೇ ಇರುಮುಡಿಯೆಲ್ಲ ಇಲ್ಲಿನೇ, ಮ್ಯಾಕ್ಸಿಮಮ್ ಇಲ್ಲಿನೇ ನಮ್ಮ ದೇವಸ್ಥಾನದಲ್ಲಿನೇ. ಈ ಕಡೆ ಇರೋರೆಲ್ಲ ಇನ್ನೂ ಶಬರಿಮಲೆ ಹೋಗೋಕ್ಕಾಗಿಲ್ಲ ಆದರೆ ಅವರು 18 ಮೆಟ್ಲು ಹತ್ತಿ ಇಲ್ಲೇ ಬಂದು ಇರುಮುಡಿ ಬಿಸಿಬಿಡ್ತಾರೆ. ಕೆಲವ್ರಿಗೆ ಹೋಗೋಕ್ಕಾಗಲಿಲ್ಲ, ಸೆಂಟ್ರ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿದೆ, ಇಲ್ಲೇ ಬಂದು ಇಡೀ ಬೆಂಗಳೂರಿನಲ್ಲಿ ಇಲ್ಲಿ ಒಂದೇ 18 ಸ್ಟೆಪ್ ಇರೋದು. ಇವರು ಇಲ್ಲೇ ಬಂದ್ಬಿಟ್ಟು ಇರುಮುಡಿ ಎಲ್ಲ ಹಾಕ್ಬಿಟ್ಟು ಇಲ್ಲಿನೇ ಎಲ್ಲ ಪ್ರತಿಯೊಂದು ವರ್ಷ ಸುಮಾರು ಒಂದು 1000 ಮೇಲೆ ಜನಗಳು ಬರ್ತಾರೆ. ಇಲ್ಲಿಂದ ಇರುಮುಡಿ ಹಾಕ್ಕೊಂಡು ಹೋಗ್ತಾವ್ರೆ. 41 ದಿನ ಇರುತ್ತೆ. ಇಲ್ಲಿ ಪೂಜೆಗಳು ಎಲ್ಲ ಶಬರಿಮಲೆಯಲ್ಲಿ ಹೆಂಗೆ ಪೂಜೆ ಮಾಡ್ತಾವ್ರೆ ಅದೇ ರೀತಿಯಲ್ಲಿನೇ ಇಲ್ಲಿ ಪೂಜೆಗಳು ನಡೆಸ್ತಾ ಇರೋದು. ನಮ್ಮ ಚೀಫ್ ಪೂಜಾರಿ ಅಂದರೆ ಇವರೇ. ಶಬರಿಮಲೆ ಥರನೇ ಶಬರಿಮಲೆ ಅಂತ ಡೈಲಿ ಈವ್ನಿಂಗು ನಮಗೆ ಹರಿವರಾಸನ ಡೈಲಿ 8 ಗಂಟೆ ಆಗಿದ್ಮೇಲೆ ಹರಿವರಾಸನ ಡೈಲಿ ಶಬರಿಮಲೆಯಲ್ಲಿ ಹೆಂಗೆ ಬಾಗಿಲು ಮುಚ್ಚಾರೋ ಅದೇ ಥರನೇ ಇಲ್ಲಿನೂ ಪ್ರತಿ ವರ್ಷ ಪ್ರತಿದಿನ ಎಲ್ಲ ದಿನವೂ ಇಲ್ಲಿ ಓಪನ್ ಇದೆ. ಕೆಲವು ದಿನ ಇಲ್ಲಿ ಇನ್ನು 41 ದಿನದಲ್ಲಿ ನಾವು ಕೆಲವು ದಿನಗಳು ಭಜನೆ ಇರುತ್ತೆ, ಸಾಯಂಕಾಲನೂ ಅನ್ನಪ್ರಸಾದ ಕೊಡ್ತಾಯಿದ್ದೀನಿ. ನಾವು ಪ್ರತಿದಿನ ಇರೋಲ್ಲ, ಆಲ್ಮೋಸ್ಟ್ 41 ದಿನಕ್ಕೆ ಒಂದು 30 ದಿನ ಆದರೂ ಇರುತ್ತೆ. ಇಲ್ಲಿ ನಮ್ಮ ಶನಿವಾರ ಭಜನೆ ಇರುತ್ತೆ. ಸ್ವಾಮಿಗಳು ಇಲ್ಲಿ ಉಳ್ಕೊಳ್ಳೋಕೆ ಏನಾದರೂ ಪ್ಲೇಸ್ ಇದೆಯಾ? ಇದೆ. ಸ್ವಾಮಿಗಳು ಇಲ್ಲಿ ಸ್ನಾನ ಮಾಡೋಕ್ಕೆ, ಅಡುಗೆ ಮಾಡೋಕ್ಕೆ ಕೆಳಗಡೆ ಅವರೇ ಬಂದು ಇಲ್ಲೇ ವಾಸ ಮಾಡ್ಬೋದು. ಮಾಲೆ ಹಾಕಿರೋದಕ್ಕೆ ಸ್ವಾಮಿಗಳಿಗೆಲ್ಲ ಇಲ್ಲಿ ವಾಸ ಮಾಡೋಕ್ಕೆ ಎಲ್ಲ ನಾವು ಸೌಕರ್ಯ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ. ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ. ಪ್ರತಿಯೊಂದು ವರ್ಷ ನಾವು ಎಲ್ಲ ಶಬರಿಮಲೆಯಲ್ಲಿ ಹೆಂಗೆ ಪಡಿ ಪೂಜೆ ಮಾಡ್ತಾ ಇದೆಯಾ, ಜನವರಿ 14ಗೆ 13 or 14ಗೆ ಕಂಪಲ್ಸರಿ ನಾವು ಪಡಿ ಪೂಜೆ ಮಾಡ್ತಾ ಇದ್ದೀವಿ. ಜಾತ್ರೆ ಮಾಡ್ತಾ ಇದ್ದೀವಿ. ಜನವರಿ 13 ಅದು 13ನೇ ತಾರೀಕು ಸಾಯಂಕಾಲ ಧ್ವಜ ಪೂಜೆ ಇರುತ್ತೆ. 13ಕ್ಕೆ ಧ್ವಜ ಪೂಜೆ ಮಾಡಿಬಿಟ್ಟು ಉತ್ಸವ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ ಪಡಿ ಪೂಜೆ. 15ನೇ ತಾರೀಕು ಸ್ವಾಮಿ ದಾರ ಹಾಕಿರುತ್ತೆ. ಅಂದ್ರೆ 14ನೇ ತಾರೀಕು ಮಧ್ಯಾಹ್ನ ಅನ್ನದಾನ ಇದೆ. 14 ಮಧ್ಯಾಹ್ನ ಸಂಕ್ರಾಂತಿ ಬರುತ್ತಲ್ವಾ, ಸಂಕ್ರಾಂತಿ ದಿನ ಪ್ರತಿ ವರ್ಷ ಈ ವರ್ಷ ಹಂಗೆ ಇದೆ. ಎಲ್ಲ ವರ್ಷನೂ ಈ ವರ್ಷನೂ ಸಂಕ್ರಾಂತಿ ದಿನ ಪೊಂಗಲ್ ಇರುತ್ತಲ್ವ, ಸಂಕ್ರಾಂತಿ ದಿನ ಮಧ್ಯಾಹ್ನ ಮಾಸ ಅನ್ನದಾನ ಕೊಡ್ತಾ ಇದ್ದೀನಿ. ನಾವು ಸುಮಾರು ಒಂದು 3000 ಜನಗಳು ಬರ್ತಾರೆ.
ಅದೇ ದಿನ ಸಾಯಂಕಾಲ ಶಬರಿಮಲೆಯಲ್ಲಿ 18 ಮೆಟ್ಲು ಹೆಂಗೆ ಪೂಜೆ ನಡೀತಾ ಇದೆಯೋ ಅದೇ ಥರ ನೀವು ಬಂದು ನೋಡ್ಬೋದು. 14ನೇ ತಾರೀಕು ಸಾಯಂಕಾಲ 5:30ಯಿಂದ 7:30 ತನಕ ಪೂಜೆ ನಡೀತಾ ಇದೆ. 18 ಮೆಟ್ಲು ಬೆಂಗಳೂರಿನಲ್ಲಿ ಒಂದೇ ದೇವಸ್ಥಾನ ಇರೋದು. ಬರೋದು ನೀವು ನೋಡಿದ್ರೆ ಅಲ್ಲಿ ಶಬರಿಮಲೆಯಲ್ಲಿ ಹೆಂಗೆ ಪೂಜೆ ನಡೀತಾ ಇದೆ ಅದೇ ಥರನೇ ಇಲ್ಲಿ ಪೂಜೆ ನಡೆಸ್ತಾ ಇರೋದು. ಸರಿ ಸ್ವಾಮಿ, ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸ್ವಾಮಿ ಶರಣಮಯ್ಯಪ್ಪ. ಇಲ್ಲಿ ಮೇಲ್ಶಾಂತಿ ಸ್ವಾಮಿಗಳಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹೇಳಿ ಸ್ವಾಮಿ. ಸ್ವಾಮಿಯೇ ಶರಣಮಯ್ಯಪ್ಪ. ಅಶಾಮ ಕೋಮಳ ವಿಶಾಲತನಂ ವಿಚಿತ್ರಂ ವಾಸೋಸವಸ್ಸಾನ ಅರುಣೋತ್ಪಲವಾಮಹಸ್ತಂ ಉತ್ತುಂಗರತ್ನಮಗುಡಂ ಕುಡಿಲಾಗ್ರಕೇಶಂ ಶಾಸ್ತಾರಮಿಷ್ಟವರದಂ ಶರಣಂ ಪ್ರಪದ್ಯೆ. ನಾನು ಇವತ್ತು ಇಲ್ಲಿ ಒಂದು 3 ತಿಂಗಳಾಯಿತು. ನಾನು ಇದ್ದಿದ್ದು ಮೊದಲೇ ಕೇರಳ ಪಾಲಕ್ಕಾಡು. ಮಾಡಮನ ಹೆಸರು, ನಮ್ಮ ಮನೆ ಹೆಸರು ಮಾಡಮನ. ಹಾಂ, ಕೃಷ್ಣ ಭಟ್ರ ಮಗ. ನಾನು ತುಂಬ ಅಯ್ಯಪ್ಪ ದೇವಸ್ಥಾನದಲ್ಲಿ ಕೃಷ್ಣ ದೇವಸ್ಥಾನ ಸಣ್ಣ ಕೃಷ್ಣ ದೇವಸ್ಥಾನದಲ್ಲಿ ನಮ್ಮ ಸ್ವಂತ ದೇವಸ್ಥಾನದಾಗೆ ಪೂಜೆ ಮಾಡಿಕೊಂಡಿದ್ದರು. ಹಾಗೆ ಇರುವಾಗ ನಮಗೆ ಶಬರಿಮಲೆಗೆ ಹೋಗಲಿಕ್ಕೆ ಭಾಗ್ಯ ಸಿಕ್ಕಿತ್ತು. ಹಾಗೆ 97ರಿಂದ 2004 2007ವರೆಗೂ ನಾನು ಶಬರಿಮಲೆಯಲ್ಲಿ ಡ್ಯೂಟಿ, ಮೇಷಾಂದಿಗೆ ಪರಿಕರ್ಮಿಯಾಗಿ, ತಂದ್ರಿಗೆ ಪರಿಕರ್ಮಿಯಾಗಿ ಎಲ್ಲ ಕೆಲಸ ಮಾಡಲು ಒಂದು ಮಹಾಭಾಗ್ಯ ಸಿಕ್ಕಿತ್ತು. 2011-12ರಲ್ಲಿ ಅಚ್ಚಂಗೋವಿಲ್ಲ ಮೇಷಾಂತಿಯಾಗಿ ಕೊಪ್ಪಲಿಗೆ ಒಂದು ಮಹಾಭಾಗ್ಯ ಸಿಕ್ಕಿತ್ತು. ಅದು ಕಂಡ್ರೆ ತಿರುಚಿರಾಪಳ್ಳಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಮೇಷಾಂತಿಯಾಗಿ ಸುಮಾರು ವರ್ಷ 45 ವರ್ಷ ಸರ್ವೀಸ್ ಆಯಿತು. ಅಲ್ಲೇ ಇದ್ದಿದ್ದು. ಈಗ ಜನವರಿ 15ಕ್ಕೆ ಅಲ್ಲಿಂದ ರಿಟೈರ್ಡ್ ಆಯಿತು. ಸುಮ್ಮನೆ ಕೂಪಕ್ಕೆ ಈ ದೇವಸ್ಥಾನಕ್ಕೆ ಕರೆದರು. ಇಲ್ಲಿ ಕರೆದ ಒಂದು 3 ತಿಂಗಳಾಯಿತು. 3 ತಿಂಗಳಾಯಿತು. ಇಲ್ಲಿ ದೇವಸ್ಥಾನ ಒಳ್ಳೆ ಐಶ್ವರ್ಯಯುತ ದೇವಸ್ಥಾನ. ಇಲ್ಲಿದ ಈಗ ದಿನ ಅನ್ನದಾನ ನಡೆದು, ದಿನ ಬೆಳಿಗ್ಗೆ ಗಣಹೋಮ ನಡೆಗು, ಅದುಗಳದರೆ ಮಹಾ ಅಭಿಷೇಕ ನಡೆಗು. 6 ಗಂಟೆಗೆ ಅಭಿಷೇಕ ಕರೀತಾರೆ. ಹಾಗೆ ಎಲ್ಲ ದೇವರಿಗೆ ಎಲ್ಲ ಪ್ರಾರ್ಥನೆಗಳು ಭಕ್ತಾದಿಗಳು ಬಂದು ಮಾಡುತ್ತಾರೆ. ಆ ಶಾಸ್ತಾವುದೇ ಎಲ್ಲವರಿಗೂ ಅವು ಕೇಳಿದ ಸರ್ವಾಭಿಷ್ಟ ವರದನಾಗಿ ಇಲ್ಲಿದ್ದಾರೆ. ಏನು ಕೇಳಿದ್ದು ಅದು ಕೊಡುತ್ತಾರೆ. ಹಾಗೆ ನಮ್ಮ ವಿಶೇಷ 3 ಹೊತ್ತ ಪೂಜೆ. ಅದು ಬೆಳಿಗ್ಗೆ 6 ಗಂಟೆಗೆ ಅಭಿಷೇಕ, ಅದುಗಳಿದರೆ ಬೆಳಿ ಉಷ ಪೂಜೆ, ಅದುಗಳಿದ ಉದಯ ಬೆಳಿಗ್ಗೆ 5:30 ಅಂತ 11 ಗಂಟೆದರೆ ಇವತ್ತು ಸೀಸನ್ ಆದ, ಅಲ್ಲದ್ರೆ 10:30 ಗಂಟೆದರೆ. ಸಾಯಂಕಾಲ 5:30ರಿಂದ 8 ಗಂಟೆದರೆ ದೇವಸ್ಥಾನ. ಸಾಯರಕ್ಷ ದೀಪಾರಾಧನೆ ಇದೆ, ಅರ್ಧಯಾಮ ಪೂಜೆ ಇದೆ. ಅದುಗಳಿದರೆ 8-10ಕ್ಕೆ ಹರಿವರಾಸನ ನಡೆಯುತ್ತೆ. ನಿಮ್ಮ ಬಗ್ಗೆ ತಿಳಿಸ್ಕೊಡೋದಕ್ಕೆ ತುಂಬ ಧನ್ಯವಾದಗಳು ಸ್ವಾಮಿ. ನೀವು ಸಹ ಈ ದೇವಸ್ಥಾನಕ್ಕೆ ಬಂದು ದರ್ಶನವನ್ನು ಪಡೆಯಿರಿ, ಹಾಗೆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹವನ್ನು ಪಡೆಯಿರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.